ನರ್ಸರಿಯಿಂದ ತಂದಾಗ ತುಂಬ ಚಂದದಲ್ಲಿ ಹೂ ಬಿಡುವಂತಹ ಹೂ ಗಿಡಗಳು ಇವಾಗ ಹೂ ಬಿಡೋದು ಕಡಿಮೆ ಆಗಿದೆಯಾ, ಅಥವಾ ನರ್ಸರಿನಲ್ಲಿ ತುಂಬ ದೊಡ್ಡ ಸೈಜ್ನಲ್ಲಿ ಬಿಡ್ತಾ ಇದ್ದಂತಹ ಹೂ ಗಿಡಗಳು ನಿಮ್ಮ ಮನೆಗೆ ತಂದ ಸ್ವಲ್ಪವೇ ದಿನದಲ್ಲಿ ಅದು ತುಂಬ ಚಿಕ್ಕ ಸೈಜ್ನಲ್ಲಿ ಹೂ ಬಿಡ್ತಾ ಇದೆಯಾ? ಅದಕ್ಕೆ ಪರಿಹಾರವಾಗಿ ಎಂತಹ ಹೂ ಬಿಡದ ಗಿಡದಲ್ಲೂ ಸಹ ಅತ್ಯಂತ ದೊಡ್ಡ ಮತ್ತು ಹೆಚ್ಚು ಹೂ ಬಿಡುವಂತೆ ಪ್ರಮೋಟ್ ಮಾಡುವ ಒಂದು ಒಳ್ಳೆ ಆರ್ಗ್ಯಾನಿಕ್ ಲಿಕ್ವಿಡ್ ಫರ್ಟಿಲೈಸರ್ನ ಇವತ್ತು ನಾನು ನಿಮಗೆ ಪರಿಚಯಿಸ್ತಾ ಇದ್ದೀನಿ. ಈ ಫರ್ಟಿಲೈಸರ್ನ ಕೊಟ್ಟ ಕೆಲವೇ ದಿನಗಳಲ್ಲಿ ನೀವು ನಿಮ್ಮ ಗಿಡದಲ್ಲಿ ಅತಿ ಹೆಚ್ಚು ಮೊಗ್ಗುಗಳು ಬಿಡೋದು, ಹೂ ಆಗೋದನ್ನು ಗಮನಿಸಬಹುದು. ಈಗ ಬೇಸಿಗೆ ಆಗಿರೋದ್ರಿಂದ ಸಾಲಿಡ್ ಫರ್ಟಿಲೈಸರ್ಗಳ ಜೊತೆಗೆ ಈ ರೀತಿಯ ದ್ರವ ಗೊಬ್ಬರಗಳನ್ನು ಕೊಡುವುದರಿಂದ ಹೆಚ್ಚು ಹೂಗಳನ್ನು ಪಡಿಬಹುದು. ನಮಸ್ತೆ, ನಾನು ಕೀರ್ತಿ ಚೇತನ್. ನೀವು ನೋಡ್ತಾ ಇದ್ದೀರಾ ನಿಮ್ಮ ಗಾರ್ಡನ್ ಚಾನೆಲ್ ಕೀರ್ತಿ ಚೇತನ್ ಇನ್ ಕನ್ನಡ. ಒಂದು ಗಿಡ ತುಂಬ ಹೆಲ್ದಿಯಾಗಿ ಬೆಳಿಬೇಕು ಅಂತ ಅಂದರೆ ಅದಕ್ಕೆ NPK ಹೆಚ್ಚಿರುವಂತಹ ಗೊಬ್ಬರವನ್ನು ಕೊಡಬೇಕು. ಎನ್ ಅಂದರೆ ನೈಟ್ರೋಜನ್, ಸಾರಜನಕ. ಅದು ಗಿಡಗಳಿಗೆ ಪ್ರೋಟೀನ್ ಕೊಟ್ಟ ಹಾಗೆ, ಒಂದು ಗಿಡದ ಹೆಲ್ದಿ ಬೆಳವಣಿಗೆಗೆ, ಹಸಿರಾದ ಎಲೆ ಕಾಂಡಗಳ ಬೆಳವಣಿಗೆಗೆ ಅದು ಪ್ರಚೋದನೆಯನ್ನು ಕೊಡುತ್ತೆ. ನೆಕ್ಸ್ಟ್ ಬರೋದು ಪೊಟ್ಯಾಷಿಯಂ ಅನ್ನೋದು ಗಿಡಗಳಲ್ಲಿ ಹೂವಿನ ಬೆಳವಣಿಗೆ ಜಾಸ್ತಿ ಆಗೋದಕ್ಕೆ, ಜಾಸ್ತಿ ಹೂ ಬಿಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಅದೇ ರೀತಿ ಫಾಸ್ಫರಸ್, ರಂಜಕ, ಅದು ದೊಡ್ಡ ಸೈಜ್ನ ಹೂ ಬಿಡೋದಕ್ಕೆ ಮತ್ತು ಇಳುವರಿಯನ್ನು ಹೆಚ್ಚಿಸೋದಕ್ಕೆ, ಹಣ್ಣು ಕಾಯಿಗಳನ್ನು ಹೆಚ್ಚಿಸೋದಕ್ಕೆ ಸಹಾಯ ಮಾಡುತ್ತೆ. ಜೊತೆಗೆ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯನ್ನು ಹೆಚ್ಚು ಮಾಡೋದಕ್ಕೆ ಸಹ ಈ ಎಲ್ಲ ನ್ಯೂಟ್ರಿಷನ್ಗಳು ಗಿಡಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಅದರಲ್ಲಿ ಇವಾಗ ಮುಖ್ಯವಾಗಿ ನಾವು ಪೊಟ್ಯಾಷಿಯಂ ಹೆಚ್ಚಿರುವಂತಹ ಗೊಬ್ಬರವನ್ನು ಕೊಟ್ಟಾಗ ಅದು ಜಾಸ್ತಿ ಹೂಗಳು ಬಿಡುತ್ತೆ. ಅಂಥದ್ದೊಂದು ಪೊಟ್ಯಾಷಿಯಂ ಹೆಚ್ಚಿರುವ ಲಿಕ್ವಿಡ್ ಫರ್ಟಿಲೈಸರ್ನ ಇವತ್ತು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಎಲ್ಲ ಹೂ ಬಿಡುವಂತಹ ಗಿಡಗಳಿಗೆ ಈ ಲಿಕ್ವಿಡ್ ಫರ್ಟಿಲೈಸರ್ನ ಕೊಡಬಹುದು. ಈಗ ಬೇಸಿಗೆ ಆಗಿರೋದ್ರಿಂದ ಹೆಚ್ಚು ಲಿಕ್ವಿಡ್ ಫರ್ಟಿಲೈಸರ್ಗಳನ್ನು ಗಿಡಗಳಿಗೆ ಕೊಡೋದ್ರಿಂದ ಹೆಚ್ಚು ಹೆಚ್ಚು ಹೂಗಳನ್ನು ಪಡಿಬಹುದು. ಆದರೆ ನೆನಪಿರಲಿ, ಈ ಲಿಕ್ವಿಡ್ ಫರ್ಟಿಲೈಸರ್ ಹೂಗಳನ್ನು ಹೆಚ್ಚು ಮಾಡುವ ಒಂದು ಅದ್ಭುತ ಫ್ಲವರ್ ಬೂಸ್ಟರ್ನಂತೆ ವರ್ಕ್ ಮಾಡುತ್ತೆ. ಅದನ್ನು ಬಿಟ್ಟು ಇದು ಗಿಡದ ಬೇರೆ ಬೆಳವಣಿಗೆಗೆ ಇದು ಸಹಾಯ ಆಗೋದಿಲ್ಲ. ಆದ್ದರಿಂದ ಇದನ್ನು ಬೇರೆ ಗೊಬ್ಬರಗಳ ಜೊತೆಗೆ ಕೊಡಬಹುದು. ಇದರಿಂದ ಹೆಚ್ಚು ಹೂಗಳನ್ನು ಪಡಿಬಹುದು. ಇದು ಕೊಟ್ಟ ಕೇವಲ 10-15 ದಿನದೊಳಗೆ ನೀವು ಹೆಚ್ಚು ಹೆಚ್ಚು ಹೂಗಳನ್ನು ಗಿಡದಲ್ಲಿ ಪಡಿಬಹುದು. ಈ ಗೊಬ್ಬರವನ್ನು ಕೊಡುವ ಮುಂಚೆ ನಿಮ್ಮ ಗಿಡದಲ್ಲಿ ಹೂ ಬಿಡ್ತಾ ಇಲ್ಲ ಅಂತ ಅಂದರೆ ಮೊದಲಿಗೆ ಅದನ್ನೆಲ್ಲ ಕುಡಿಯನ್ನು ಟ್ರಿಮ್ ಮಾಡಿಬಿಡಿ. ಅಂದರೆ ಕುಡಿಯನ್ನು ಒಂದು ಕತ್ತರಿಯ ಸಹಾಯದಿಂದ ಕಟ್ ಮಾಡಬೇಡಿ. ನೀರನ್ನು ರೆಗ್ಯುಲರಾಗಿ, ಇವಾಗ ಹೆಚ್ಚು ಬಿಸಿಲಿದ್ರೆ ದಿನಕ್ಕೆ 2 ಸರ್ತಿ ಅಥವಾ ದಿನಕ್ಕೊಂದು ಸರ್ತಿ ಯಾವ ರೀತಿ ನೀರು ಕೊಡ್ತಾ ಇದ್ದೀರಾ ಅದನ್ನು ರೆಗ್ಯುಲರಾಗಿ ಕೊಡಿ. ರೆಗ್ಯುಲರಾಗಿ ನೀವು ಯಾವ ಗೊಬ್ಬರವನ್ನು ಕೊಡ್ತಾ ಇರ್ತೀರಾ ಆ ಗೊಬ್ಬರವನ್ನು ಕೊಡಿ. ಅದರ ಜೊತೆಗೆ ಈ ಲಿಕ್ವಿಡ್ ಫರ್ಟಿಲೈಸರ್ನ ಕೊಡಿ. ಇದು ನಿಜವಾಗ್ಲೂ ನಿಮ್ಮ ಗಿಡದಲ್ಲಿ ಹೆಚ್ಚು ಹೂಗಳನ್ನು ಬಿಡುವಂತೆ ಪ್ರಮೋಟ್ ಮಾಡುತ್ತೆ. ಇದು ನಾನು ರೆಗ್ಯುಲರ್ ಆಗಿ ಬಳಸುವಂತಹ ಒಂದು ಒಳ್ಳೆಯ ಲಿಕ್ವಿಡ್ ಫರ್ಟಿಲೈಸರ್, ಫ್ಲವರ್ ಬೂಸ್ಟರ್ ಅಂತಲೇ ಹೇಳಬಹುದು. ಬನ್ನಿ ನೋಡೋಣ ಆ ಫ್ಲವರ್ ಬೂಸ್ಟರ್ ಲಿಕ್ವಿಡ್ ಫರ್ಟಿಲೈಸರ್ ಯಾವುದು, ಅದನ್ನು ಹೇಗೆ ತಯಾರಿಸೋದು, ಯಾವ ರೀತಿ ಅದನ್ನು ಗಿಡಕ್ಕೆ ಕೊಡಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ನಮ್ಮ ಚಾನೆಲ್ಗೆ ಹೊಸಬ್ರಾಗಿದ್ದರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ಸರ್ತಿ ಚಾನೆಲ್ನ ವಿಸಿಟ್ ಮಾಡಿ ನೋಡಿ. ನಿಮ್ಮ ಎಷ್ಟೋ ಗಾರ್ಡನ್ ಸಮಸ್ಯೆಗಳಿಗೆ ಪರಿಹಾರ ಬಹುಶಃ ನಮ್ಮ ಚಾನೆಲ್ನಲ್ಲಿ ಇರುತ್ತೆ. ಯಾಕಂದರೆ ಅಷ್ಟೊಂದು ಗಾರ್ಡನ್ ರಿಲೇಟೆಡ್ ಕಂಟೆಂಟ್ ನಮ್ಮ ಚಾನೆಲ್ನಲ್ಲಿದೆ. ಚಾನೆಲ್ನ ವಿಸಿಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಆದ್ರೆ ಸಬ್ಸ್ಕ್ರೈಬು, ಥ್ಯಾಂಕ್ ಯು. ಈಗ ನಾನಿಲ್ಲಿ ಬಾಳೆಹಣ್ಣಿನ ಸಿಪ್ಪೆಯನ್ನು ತೊಗೊಂಡಿದ್ದೀನಿ. ಸೊ ಇದನ್ನು ನೋಡಿದ ತಕ್ಷಣ ನೀವು ಅನ್ಕೋಬೋದು, ಬಾಳೆಹಣ್ಣನ್ನು ನೀರಲ್ಲಿ ನೆನೆಸೋದು ಕೊಡೋದು ಅಂತ ಹೇಳಿ. ದಯವಿಟ್ಟು ಆ ತಪ್ಪನ್ನು ಮಾಡಬೇಡಿ. ಬಾಳೆಹಣ್ಣಿನಲ್ಲಿ ಅತಿ ಹೆಚ್ಚಿನ ಸಕ್ಕರೆಯ ಅಂಶ ಇರೋದ್ರಿಂದ ನಿಮ್ಮ ಗಿಡಗಳಲ್ಲಿ ಫಂಗಲ್ ಇನ್ಫೆಕ್ಷನ್ ಮತ್ತು ಇರುವೆಗಳು ಹೆಚ್ಚು ಬರುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ಹಾಗಾಗಿ ನಾನು ಈ ಹಿಂದಿನ ಒಂದು ವಿಡಿಯೋದಲ್ಲಿ ಬಾಳೆಹಣ್ಣಿನ ಸಿಪ್ಪೆಯನ್ನು ಏಕೆ ಗಿಡಕ್ಕೆ ಕೊಡಬಾರ್ದು, ಕೊಟ್ಟರೆ ಹೇಗೆ ಕೊಡಬೇಕು ಅಂತ ಸಹ ಒಂದು ವಿಡಿಯೋನ ಮಾಡಿ ತೋರಿಸಿದ್ದೀನಿ. ಅದನ್ನು ನೋಡಿಲ್ಲ ಅಂದರೆ ನೋಡಿ. ಅದರಲ್ಲಿ ಬಾಳೆಹಣ್ಣಿನ ಸಿಪ್ಪೆಯನ್ನು ಮಾತ್ರ ನೆನೆಸಿ ಗಿಡಕ್ಕೆ ಕೊಡೋದ್ರಿಂದ ಏನು ಸೈಡ್ ಎಫೆಕ್ಟ್ ಆಗುತ್ತೆ ಅನ್ನೋದನ್ನು ಫುಲ್ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಹಾಗಾಗಿ ಕೇವಲ ಬಾಳೆಹಣ್ಣಿನ ಸಿಪ್ಪೆಯನ್ನು ಮಾತ್ರ ನೆನೆಸಿ ಗಿಡಗಳಿಗೆ ಕೊಡಬೇಡಿ. ನಾನಿಲ್ಲಿ ಕೇರಳದಿಂದ ತಂದಿದ್ದಂತಹ ಔಷಧೀಯ ಗುಣವುಳ್ಳ ಬಾಳೆಹಣ್ಣಿನ ಸಿಪ್ಪೆಯನ್ನು ಶೇಖರಿಸಿ ಇಟ್ಟಿದ್ದೆ. ಹಾಗಾಗಿ ಇದು ಕಪ್ಪು ಬಣ್ಣದಲ್ಲಿದೆ ಸಿಪ್ಪೆ. ಇದನ್ನು ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಬಾಳೆಹಣ್ಣಿನ ಸಿಪ್ಪೆಯನ್ನು ಕೇವಲ ನೆನೆಸಿ ಕೊಡೋದಲ್ಲ, ಅದನ್ನು ಸರಿಯಾದ ಪ್ರಮಾಣದಲ್ಲಿ ನೀರಿನ ಜೊತೆ ಮಿಕ್ಸ್ ಮಾಡಿ ಸಹ ಕೊಡೋದು ತುಂಬ ಇಂಪಾರ್ಟೆಂಟ್ ಇದೆ. ಕಟ್ ಮಾಡ್ಕೊಂಡಿರೋ ಸಿಪ್ಪೆಯನ್ನು ಒಂದು ಡಬ್ಬಕ್ಕೆ ಹಾಕ್ತಾ ಇದ್ದೀನಿ. ಪ್ಲಾಸ್ಟಿಕ್ ಬಾಟ್ಲಿ ಅದು ಯಾವುದಾದ್ರೂ ತೊಗೊಳ್ಬಹುದು. ಅದಕ್ಕೆ ನಾನು
1 ಸ್ಪೂನಷ್ಟು ಸಿನಾಮಿನ್ ಪೌಡರನ್ನು ಹಾಕ್ತಾ ಇದ್ದೀನಿ. ಅಂದರೆ ನಮ್ಮ ದಾಲ್ಚಿನ್ನಿ ಚಕ್ಕೆ ಬರುತ್ತಲ್ಲ ಅದರ ಪೌಡರ್. ಇದು ಒಂದು 40-50 ರೂಪಾಯಿಗೆ ಅಂಗಡಿಗಳಲ್ಲಿ ಸಿಗತ್ತೆ. ಅದಿಲ್ಲ ಅಂತಂದರೆ ಮನೆಯಲ್ಲಿರುವ ಚಕ್ಕೆಯನ್ನೇ ಪುಡಿ ಮಾಡಿ ಬಳಸಬಹುದು. ಅದೂ ಇಲ್ಲ ಅಂತಂದರೆ ಬೆಳ್ಳುಳ್ಳಿಯನ್ನು ಒಂದು 4-5 ಎಸಳು ಬೆಳ್ಳುಳ್ಳಿಯನ್ನು ಗುದ್ದಿ ಈ ನೀರಿನಲ್ಲಿ ಮಿಕ್ಸ್ ಮಾಡಿ ಬಳಸಬಹುದು. ನೋಡಿ, ದಾಲ್ಚಿನ್ನಿಯನ್ನು ಬಳಸೋದ್ರಿಂದ ಆಗುವಂತಹ ಬೆನಿಫಿಟ್ಸನ್ನು ಇಲ್ಲಿ ಕೊಟ್ಟಿದ್ದೀನಿ. ನೀವು ಪಾಸ್ ಮಾಡಿ ಅದನ್ನು ಓದ್ಕೊಂಡ್ರೆ ತುಂಬ ಇನ್ಫಾರ್ಮೇಷನ್ಗಳು ನಿಮಗೆ ಸಿಗತ್ತೆ. ಅದು ಬೆಳ್ಳುಳ್ಳಿಯನ್ನು ಸಹ ಬಳಸಬಹುದು. ನಾನಿಲ್ಲಿ ಚಕ್ಕೆ ಪುಡಿಯನ್ನು ಇದರ ಜೊತೆಗೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಹೀಗೆ ಮಾಡೋದ್ರಿಂದ ಗಿಡದಲ್ಲಿ ಬೇರಿನ ಬೆಳವಣಿಗೆ ಚೆನ್ನಾಗಾಗುತ್ತೆ, ಫಂಗಲ್ ಇನ್ಫೆಕ್ಷನ್ ಆಗೋದಿಲ್ಲ, ಇರುವೆಗಳು ಕೂಡ ಅವಾಯ್ಡ್ ಆಗುತ್ತೆ. ಮತ್ತು ಈ ಚಿಕ್ಕ ಚಿಕ್ಕ ಬಸವನ ಹುಳಗಳು ಅವೆಲ್ಲ ಬರ್ತವಲ್ಲ ಅವೆಲ್ಲ ಕೂಡ ಅವಾಯ್ಡ್ ಆಗುತ್ತೆ. ಮನೆಯಲ್ಲಿ ಎಸೆಯುವಂತಹ ಹಲವಾರು ವಸ್ತುಗಳಿಂದ ಲಿಕ್ವಿಡ್ ಫರ್ಟಿಲೈಸರ್ನ ತಯಾರಿಸಿ ಗಿಡಗಳಿಗೆ ಕೊಡಬಹುದು. ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಈ ಬೇಸಿಗೆಯಲ್ಲಿ ನಾನು ಗಿಡಗಳಿಗೆ ಯಾವೆಲ್ಲ ಲಿಕ್ವಿಡ್ ಫರ್ಟಿಲೈಸರ್ಗಳನ್ನು ಕೊಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ. ಹೆಚ್ಚು ನೆಂದಾಗ ಬಾಳೆಹಣ್ಣಿನ ಸಿಪ್ಪೆಯಲ್ಲಿ ಹೆಚ್ಚು ಸಕ್ಕರೆ ಅಂಶ ಇರುತ್ತೆ. ಇದು ಮಣ್ಣಿನ pH ಲೆವೆಲನ್ನು ಸಹ ಚೇಂಜ್ ಮಾಡುತ್ತೆ. ಜೊತೆಗೆ ಇರುವೆಗಳನ್ನು ಆಕರ್ಷಿಸುತ್ತೆ. ಫಂಗಲ್ ಇನ್ಫೆಕ್ಷನ್ ಆಗುವಂತಹ ಸಾಧ್ಯತೆಗಳು ಹೆಚ್ಚಿರುತ್ತೆ. ಹಾಗಾಗಿ ನಾವಿಲ್ಲಿ ದಾಲ್ಚಿನ್ನಿ ಪುಡಿಯನ್ನು ಹಾಕಿರೋದು. ಇದನ್ನು 2ರಿಂದ 3 ದಿನಗಳ ಕಾಲ ನೆನೆಸಿಡಬೇಕು. ಹಾಗೆ ದಿನಕ್ಕೆ 1 ಸರ್ತಿ ಅಥವಾ 2 ಸರ್ತಿ ಜಸ್ಟ್ ಹಾಗೆ ಕ್ಯಾಪ್ ಕ್ಲೋಸ್ ಇದ್ದಾಗಲೇ ಶೇಕ್ ಮಾಡ್ತಾ ಇದ್ದರೆ ಸಾಕು. ನಾನಿಲ್ಲಿ 2 ದಿನ ನೆನೆಸಿದ್ದೀನಿ. ನೆನೆಸಿದ ನಂತರ ಹೀಗೆ ಸೋಸ್ಕೊಳ್ತಾ ಇದ್ದೀನಿ. ಇದೊಂದು ವೇಸ್ಟ್ ಜರಡಿ ಗಾರ್ಡನ್ಗಂತಲೇ ಇಟ್ಕೊಂಡಿದ್ದೀನಿ. ನೋಡಿ, ಈ ಬಣ್ಣದ ಲಿಕ್ವಿಡ್ ನಮಗೆ ತಯಾರಾಗಿ ಸಿಕ್ಕಿದೆ. ಇದು ತುಂಬ ಸ್ಟ್ರಾಂಗ್ ಇರುತ್ತೆ. ಇದನ್ನು ಡೈರೆಕ್ಟಾಗಿ ಗಿಡಗಳಿಗೆ ಕೊಡಬಾರ್ದು, ನೀರಿನ ಜೊತೆ ಮಿಕ್ಸ್ ಮಾಡಿ ಕೊಡಬೇಕು. ಯಾವ ಪ್ರಮಾಣ ಅಂತಂದರೆ 1 ಲೋಟ ಈ ಲಿಕ್ವಿಡನ್ನು ತಗೊಂಡ್ರೆ 5 ಲೋಟ ನೀರನ್ನು ತಗೊಳ್ಬೇಕು. ಇಷ್ಟು ಡೈಲ್ಯೂಟ್ ಮಾಡ್ಕೋಬೇಕು. ಅಂದರೆ 1:5 ಪ್ರಮಾಣದಲ್ಲಿ ಡೈಲ್ಯೂಟ್ ಮಾಡಬೇಕು. ಆಗ ನೀರಿನ ಬಣ್ಣ ಹೀಗಿರುತ್ತೆ. ಹೀಗೆ ಸೋಸಿ ಉಳಿದಂತಹ ಬಾಳೆಹಣ್ಣಿನ ಸಿಪ್ಪೆಯನ್ನು ನಾನು ಎಸೆಯೋದಿಲ್ಲ. ಮನೆಯಲ್ಲೇ ಹಸಿ ಕಸದಿಂದ ಗೊಬ್ಬರ ತಯಾರಿಸುವಂತಹ ನಮ್ಮ ಕಾಂಪೋಸ್ಟ್ ಬಿನ್ ಇದೆಯಲ್ಲ ಅದಕ್ಕೆ ಹಾಕ್ತೀನಿ. ಹೀಗೆ ಹಾಕಿ ಅದಕ್ಕೆ ಮತ್ತೊಂಚೂರು ರಟ್ಟಿನ ಪೀಸಿಂದ ಕವರ್ ಮಾಡಿ ಮುಚ್ಚೋದ್ರಿಂದ ಅದು ಕೂಡ ಗೊಬ್ಬರ ಆಗತ್ತೆ. ಓಕೆ, ಹೀಗೆ ತಯಾರಿಸಿದಂತಹ ಲಿಕ್ವಿಡ್ ಫರ್ಟಿಲೈಸರ್ನ ನಾನು ಎಲ್ಲ ಹೂ ಬಿಡುವ ಗಿಡಗಳಿಗೆ ಕೊಡ್ತೀನಿ. ಇದು ನೋಡಿ, ಒಂದು ಸರಿ ಹೂ ಬಿಟ್ಟು ಒಣಗಿದಂತಹ ಸೇವಂತಿಗೆ ಗಿಡವನ್ನು ಮತ್ತೆ ಹೇಗೆ ಚಿಗುರಿಸಿ ಹೂ ಪಡಿಬೇಕು ಅಂತ ಹೇಳಿ ವಿಡಿಯೋ ಮಾಡಿದ್ನಲ್ಲ, ಅದರ ಅಪ್ಡೇಟ್ ನೋಡಿ. ಎಷ್ಟು ಚೆನ್ನಾಗಿ ಹೂ ಬಿಡ್ತಾ ಇದೆ ಈ ಸೇವಂತಿಗೆ ಗಿಡದಲ್ಲಿ, ಎಷ್ಟೊಂದು ಮೊಗ್ಗುಗಳಾಗಿದೆ. ಅದಕ್ಕೆ ಸಹ ಈ ಲಿಕ್ವಿಡ್ ಫರ್ಟಿಲೈಸರ್ನ ಕೊಡ್ತಾ ಇರ್ತೀನಿ ನಾನು ರೆಗ್ಯುಲರ್ ಆಗಿ. ಇನ್ಮೇಲೆ ಯಾವ್ಯಾವ ಲಿಕ್ವಿಡ್ ಫರ್ಟಿಲೈಸರ್ಗಳನ್ನು ತಯಾರಿಸ್ತೀನಿ, ಯಾವುದನ್ನು ಕೊಡ್ತೀನಿ ಅನ್ನೋದನ್ನು ನಿಮಗೆ ಶೇರ್ ಮಾಡ್ತಾ ಇರ್ತೀನಿ. ಸೊ ಸ್ನೇಹಿತರೆ, ಈ ಎಲ್ಲ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತೀನಿ. ಚಾನೆಲ್ನ ವಿಸಿಟ್ ಮಾಡಿ. ಇನ್ನೂ ಸಾಕಷ್ಟು ಇನ್ಫಾರ್ಮೇಷನ್ ಇರುವಂತಹ ಹಾಗೆ ಗಾರ್ಡನ್ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಸಹ ಬಹಳಷ್ಟು ವಿಡಿಯೋಗಳ ಮೂಲಕ ತಿಳಿಸಿದ್ದೀನಿ. ಚಾನೆಲ್ನ ವಿಸಿಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಮುಂದೆ ಮತ್ತೊಂದು ಒಳ್ಳೆಯ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಹ್ಯಾಪಿ ಗಾರ್ಡನಿಂಗ್.